ನಮಸ್ಕಾರ ಗೆಳೆಯರೇ, ನಿಮಗೆ ಮೊದಲೇ ಹೇಳಿದ್ದೆ. ನಾನು ವಾರದಲ್ಲಿ ಸೋಮವಾರ, ಬುಧವಾರ, ಶನಿವಾರ, ಭಾನುವಾರ ಬರ್ತೀನಿ ಅಂತ ಹೇಳಿದ್ದೆ. ಹಾಗೆ ಮಾಡಲಿಕ್ಕೆ ಮತ್ತು ನಿಮಗೆ ತಿಳಿಸಲಿಕ್ಕೆ ನಾನು ನಿಮಗಾಗಿ ಸಮಯ ಹೊಂದಾಣಿಕೆ ಮಾಡಿಕೊಂಡು ನಿಮಗೆ ತಲುಪಲು ಪ್ರಯತ್ನ ಪಡ್ತಾ ಇದ್ದೇನೆ. ಈಗ ನಾನು ಅಧ್ಯಾಯ 5 ಕನ್ನಡ ವ್ಯಾಕರಣದಲ್ಲಿ ಕ್ರಿಯಾಪದಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ರಿಯಾಪದಗಳಲ್ಲಿ ಧಾತುಗಳಿಂದ ಕ್ರಿಯಾಪದ ಹೇಗೆ ಮಾಡ್ಬೋದು ಅಂತ ನಿಮಗೆ ಅರ್ಥ ಹೇಳ್ತಾ ಇದ್ದೀನಿ. ಧಾತು ಬಗ್ಗೆ ಹೇಳ್ತಾ ಇದ್ದೀನಿ, ಜೊತೆಗೆ ಕ್ರಿಯಾಪದ ಹೇಗಾಯಿತು ಅಂತ ಹೇಳ್ಬೋದು, ಅದನ್ನು ಕೂಡ ಹೇಳ್ತಾ ಇದ್ದೀನಿ. ನಾವು ಕನ್ನಡದಲ್ಲಿ ಮುಖ್ಯವಾದ ಧಾತುಗಳನ್ನ ಓದ್ತಿರ್ಬೇಕಾಗುತ್ತೆ, ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ನಾನು ಧಾತುಗಳಲ್ಲಿ ಇಕ್ಕು ಅಂತ ಇದ್ದೀನಿ. ಇಕ್ಕು ಅಂದರೆ ಅರ್ಥ ಹೊಡೆ ಅನ್ಬೋದು ಅಥವಾ ಬಡಿ ಅನ್ಬೋದು. ಕ್ರಿಯಾಪದದಲ್ಲಿ ಹೊಡೆದನು ಅಂತಾಗುತ್ತೆ ಅಥವಾ ಬಡಿದನು ಅಂತಾಗುತ್ತೆ. ಮುಂದುವರೆದು ಮಿಂಟು ಅನ್ನೋದು ಧಾತು. ಮಿಂಟು ಎನ್ನುವ ಧಾತು, ಇದರ ಅರ್ಥ ಮುಂದೆ ತಳ್ಳುವಂತಾಗುತ್ತೆ. ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ಮಿಂಟಿದನು ಅಂತ ಹೇಳ್ಬೇಕಾಗುತ್ತೆ. ಮುಂದೆ ತಳ್ಳು ಅನ್ನೋದಕ್ಕೆ ನಾವು ಧಾತು ಪ್ರಕಾರ ಹೇಳ್ಬೇಕಾದ್ರೆ ಮಿಂಟಿದನು ಅಂತ ಹೇಳ್ಬೇಕಾಗುತ್ತೆ. ಮುಂದಿನ ಧಾತು ಮುಳಿ ಅಂದರೆ ಅರ್ಥ ಸಿಟ್ಟಾಗುವಂತ ಹೇಳ್ಬೇಕಾಗುತ್ತೆ. ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ಮುಳಿದನು ಅಂತ ಹೇಳ್ಬೋದು. ನಂತರ ಮುಂದಿನ ಧಾತು ಮುಸುಕು ಅಂತಿದೆ. ಮುಸುಕಿನ ಅರ್ಥ ಕಸಿಯುವಿಕೆ ಅಂತಾಗುತ್ತೆ. ಕವಿಯುವಿಕೆ ಅಂತಾಗುತ್ತೆ. ಮುಸುಕು ಎನ್ನುವುದು ಸಂಜೆ ಮುಸುಕಿತು ಅಂತೀವಲ್ಲ, ಹಾಗೆ ಹೇಳ್ಬೇಕಾದ್ರೆ ಸಂಜೆ ಕವಿಯಿತು ಅಂತ ಹೇಳ್ಬೋದು. ಹಾಗೆ ಕ್ರಿಯಾಪದದಲ್ಲಿ ಸಂಜೆ ಮುಸುಕಿತು ಅಂತ ಹೇಳ್ಬೋದು. ಅಂದರೆ ಮಧ್ಯಾಹ್ನ 5 ಗಂಟೆವರೆಗೂ ಬಿಸಿಲಿರುತ್ತೆ. ನಂತರ ನಾವು ಸಂಜೆ ಬಂತು ಅನ್ಬೋದು ಅಥವಾ ಸಂಜೆ ಮುಸುಕಿತು ಅಂತ ಹೇಳೋಕ್ಕಾಗುತ್ತೆ. ನಂತರದ ಧಾತು ಮುಸುಗು ಅಂತಿದೆ. ಇದರ್ಥ ವಿಜೃಂಭಿಸುವಂತಾಗುತ್ತೆ. ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ನಾವು ಮುಸುಕಿತು ಅಂತ ಹೇಳ್ಬೇಕಾಗುತ್ತೆ. ಮುಸುಕಿತು ಬೇರೆ, ಮತ್ತೆ ಹೇಳ್ತೀನಿ. ಮುಸುಗು ಬೇರೆ ಬೇರೆ ಧಾತುಗಳು, ಇವುಗಳ ಅರ್ಥ ಬೇರೆ ಬೇರೆವೆ. ಮುಸುಕು ಅಂದರೆ ಕವಿಯುವಿಕೆ ಅಂತ ಆಗುತ್ತೆ. ಕ್ರಿಯಾಪದ ಹೇಳ್ಬೇಕಾದ್ರೆ ಮುಸುಕಿತು ಅಂತ ಆಗುತ್ತೆ. ಹಾಗೆ ಮುಂದುವರೆದು ಮುಸುಗು ಎಂದರೆ ಅರ್ಥ ವಿಜೃಂಭಿಸುವಂತಾಗುತ್ತೆ. ಕ್ರಿಯಾಪದದಲ್ಲಿ ಹೇಳ್ಬೇಕಾದ್ರೆ ಮುಸುಕಿತು ಅಂತ ಹೇಳ್ಬೇಕು ಅಥವಾ ಮುಸುಕಿದನು ಅಂತ ಹೇಳ್ಬೋದು. ಹಾಗೆ ಮುಸುಕಿದಳು ಅಂತ ಹೇಳೋಕ್ಕಾಗುತ್ತೆ. ಜೊತೆಗೆ ನಾನು ಹೇಳ್ತಾ ಇರೋದು ಇಲ್ಲಿವರೆಗೂ ಮುಖ್ಯವಾದ ಧಾತುಗಳ ಬಗ್ಗೆ ಹೇಳಿದ್ದೀನಿ, ಅವುಗಳ ಅರ್ಥಗಳನ್ನು ಹೇಳಿದ್ದೀನಿ. ಜೊತೆಗೆ ಅವುಗಳನ್ನು ಕ್ರಿಯಾಪದದಲ್ಲಿ ಹೇಗೆ ಉಪಯೋಗ ಮಾಡಬೇಕು ಅಂತ ಹೇಳಿದ್ದೀನಿ. ಅಂದರೆ ಧಾತುವಿಂದ ಕ್ರಿಯಾಪದ ಇಲ್ಲಿವರೆಗೂ ಹೇಳಿ ಪೂರ್ತಿಯಾಗಿ ಮುಗೀತು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ಇನ್ಮೇಲೆ ನಿಮಗೆ ಧಾತು ಮತ್ತು ಅರ್ಥ ಮತ್ತು ಕ್ರಿಯಾಪದ ಹೇಳೋದಿಲ್ಲ. ಮೊದಲಾಗಿ ನಾನು ಸಮಾಸಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸಮಾಸಗಳು ಅಂದರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸಮಾಸಗಳ ಬಗ್ಗೆ ತಿಳ್ಕೋಬೇಕು. ಕನ್ನಡ ವ್ಯಾಕರಣದಲ್ಲಿ ಸಂಧಿಗಳು ನಂತರ ಸಮಾಸಗಳು ಬರ್ತವೆ. ಅವುಗಳು ನಿಮಗೆ ಗೊತ್ತಾಗಬೇಕಾಗುತ್ತೆ, ತಿಳ್ಕೊಂಡಿರ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಸಮಾಸಗಳನ್ನು ಡೈರೆಕ್ಟಾಗಿ ಹೇಳ್ತಾ ಇಲ್ಲ. ಮೊದಲಾಗಿ ನಿಮಗೆ ಅನುಕೂಲವಾಗುವ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ. ನಿಮಗೆ ಅನುಕೂಲವಾಗಲು ಗೊತ್ತಾಗಬೇಕಾಗುತ್ತೆ, ತಿಳ್ಕೊಬೇಕಾಗುತ್ತೆ. ಸಮಾಸಗಳ ಬಗ್ಗೆ ಹೇಳ್ಬೇಕಾದ್ರೆ ಕೆಲವೊಂದಿಷ್ಟು ಉದಾಹರಣೆ ಹೇಳ್ತಾ ಇದ್ದೀನಿ ಇವತ್ತು. ಇಲ್ಲಿ ಪ್ರಾರಂಭದಲ್ಲಿ ಮೊದಲನೇ ಉದಾಹರಣೆ, ಅವನು ದೊಡ್ಡ ಕಲ್ಲ ಮೇಲೆ ಕೂತಂತಾಗುತ್ತೆ. ಮತ್ತೆ ಹೇಳ್ತೀನಿ, ಅವನು ದೊಡ್ಡ ಕಲ್ಲ ಮೇಲೆ ಕುಳಿತನು ಅಂತ ಇದೆ. ನಂತರ ಉದಾಹರಣೆ, ಎರಡನೇ ಉದಾಹರಣೆ, ದೇವ ಮಂದಿರದಲ್ಲಿ ಜನರು ಕಿಕ್ಕಿದರು ಅಂತಾಗುತ್ತೆ. ದೇವ ಮಂದಿರದಲ್ಲಿ ಜನರು ಕಿಕ್ಕಿದರು ಅಂತಾಗುತ್ತೆ. ಮುಂದಿನ ಉದಾಹರಣೆ ಮೂರನೇದು, ಅದು ಚಕ್ರಪಾಣಿ ದಲಿತರನ್ನು ಕೊಂದನು ಅಂತ ಇದೆ. ಮುಂದಿನ ನಾಲ್ಕನೇ ಉದಾಹರಣೆ, ಮುಂಗೈ ತೊಳೆದುಕೊಂಡನು ಅಂತ ಇದೆ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ನಂತರ ಉದಾಹರಣೆ, ರವಿಯು ಹಿಂಗಾಲ ಮೇಲೆ ನಿಂತನು ಅಂತ ಹೇಳಿದೆ. ನಂತರ ಆರನೇ ಉದಾಹರಣೆ, ಪರಮೇಶ್ವರನು ಮುಕ್ಕಣ್ಣ ದೇವರು ಅಂತ ಇದೆ. ಇಲ್ಲಿ ನಿಮಗೆ ಸ್ವಲ್ಪ ನೋಡ್ಕೊಳ್ಳಿ. ನಾನು ಸಮಾಸ ಮಾಡಬೇಕಾದ್ರೆ ನಿಮಗೆ ಇವುಗಳ ಬಗ್ಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದೀನಿ. ಮುಂದೆ ನಾನು ಸಮಾಸಗಳ ಬಗ್ಗೆ
ಹೇಳ್ತಾ ಇದ್ದೀನಿ. ಈಗ ಕೇವಲ ಉದಾಹರಣೆಗಳನ್ನ ಹೇಳಿದ್ದೀನಿ. ಅದರಿಂದ ನಾನು ಈಗ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾನುವಾರ ಅಧ್ಯಾಯ 5 ಕ್ರಿಯಾಪದಗಳು, ಇದರಲ್ಲಿ ಸಮಾಸಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ. ತಿಳ್ಕೊಂಡಾಗಲೇ ಬಿಡುವಂತಾಗ್ತಾರೆ. ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಗೆಳೆಯರಿಗೆ ಶೇರ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ. ಮೈ ಲಾಸ್ಟ್ ವರ್ಡ್ ಈಸ್, ನನ್ನ ಕೊನೆಯ ವಾಕ್ಯ, ತುಂಬ ಧನ್ಯವಾದಗಳು.